ಶಿವಾಜಿನಗರದಲ್ಲಿ ಈ ಫುಟ್ಪಾತ್ ಒತ್ತುವರಿ ತೆರವಿನ ವೇಳೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಗಾಯಗೊಂಡಂತಹ ಅಧಿಕಾರಿಗಳನ್ನ ಮಿನಿಸ್ಟರ್ ಭೇಟಿಯಾಗಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಜಿಬಿಎ ಅಧಿಕಾರಿಗಳ ಜೊತೆ ಕೃಷ್ಣ ಬೈರೇಗೌಡ ಮಾತುಕತೆ ನಡೆಸಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವಿನ ವೇಳೆ ಈ ಹಲ್ಲೆ ನಡೆದಿತ್ತು. ಸದ್ಯ ಆ ಅಧಿಕಾರಿಗಳನ್ನ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ. ಶಿವಾಜಿನಗರ ಫುಟ್ಪಾತ್ ಒತ್ತುವರಿ ತೆರವಿನ ವೇಳೆ ಅಲ್ಲಿ ತೆರವಿಗೆ ಬಂದಂತಹ ಜಿಬಿಎ ಸಿಬ್ಬಂದಿಗಳ ಮೇಲೆ ಅಲ್ಲಿರುವವರು ಹಲ್ಲೆ ನಡೆಸಿದ್ರು ಎಂಬ ಮಾಹಿತಿ ಬಹಳ ದೊಡ್ಡ ಸದ್ದನ್ನ ಮಾಡಿತ್ತು. ಹಾಗಾಗಿ ಅಲ್ಲಿ ಗಾಯಗೊಂಡಂತಹ ಅಧಿಕಾರಿಗಳನ್ನ ಸದ್ಯ ಮಿನಿಸ್ಟರ್ ಭೇಟಿಯಾಗಿದ್ದಾರೆ. ಈಗ ಜಿಬಿಎ ಅಧಿಕಾರಿಗಳ ಜೊತೆ ಕೃಷ್ಣ ಬೈರೇಗೌಡ ಮಾತುಕತೆ ನಡೆಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವಿನ ವೇಳೆ ಈ ಹಲ್ಲೆ ನಡೆದಿತ್ತು. ಹಾಗಾಗಿ ಅಧಿಕಾರಿಗಳಿಗೆ ಸನ್ಮಾನಿಸಿ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಧೈರ್ಯವನ್ನ ತುಂಬಿದಾರಂತೆ. ಬೆದರಿಕೆ ಮಧ್ಯೆಯೇ ನೀವು ಕೆಲಸ ಮಾಡಿದ್ದಕ್ಕೆ ಸಚಿವರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ, ಈ ಒಂದು ಜಿಬಿಎ ವತಿಯಿಂದ ಫುಟ್ಪಾತ್ ಒತ್ತುವರಿ ಕಾರ್ಯ ಕೇವಲ ಶಿವಾಜಿನಗರ ಮಾತ್ರವಲ್ಲ ಬೆಂಗಳೂರಿನಾದ್ಯಂತ ನಡೆದಿತ್ತು. ಆ ಸಂದರ್ಭದಲ್ಲಿ ಶಿವಾಜಿನಗರದಲ್ಲಿ ಹೋದಾಗ ಅವ್ರು ಯಾರೂ ಕೂಡ ವ್ಯಾಪಾರಿಗಳಾಗಿರ್ಲಿಲ್ಲ, ಅವ್ರು ಯಾರೂ ಕೂಡ ಬೀದಿ ಬದಿ ವ್ಯಾಪಾರಿಗಳಾಗಿರ್ಲಿಲ್ಲ ಅಥವಾ ಬಡವರಾಗಿರ್ಲಿಲ್ಲ. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ, ಬಹಳ ಒಳ್ಳೆ ಬಟ್ಟೆ ಧರಿಸಿ ನೀಟಾಗಿ ಶಿಸ್ತಾಗಿ ಬಂದಿದ್ದಾರೆ. ಆ ಜಿಬಿಎ ಅಧಿಕಾರಿಗಳು ಒತ್ತುವರಿ ಮಾಡುವಂತಹ ಸಂದರ್ಭದಲ್ಲಿ ಕೈಗೆ ಸಿಕ್ಕ ವಸ್ತುಗಳಿಂದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು. ಹೆಲ್ಮೆಟ್ ಆಗಿರ್ಬೋದು, ಆ ಚೇರ್ ಆಗಿರ್ಬೋದು, ಪ್ಲಾಸ್ಟಿಕ್ ಬಕೆಟ್, ಕೈಗೆ ಏನೇನು ಸಿಗುತ್ತೋ ದೊಣ್ಣೆ ಕೋಲು ಎಲ್ಲ ತೆಗೆದುಕೊಂಡು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು. ಒಂದಷ್ಟು ಅಧಿಕಾರಿಗಳು ಗಾಯ ಕೂಡಗೊಂಡಿದ್ರು. ಸೊ ಅಂತ ಅಧಿಕಾರಿಗಳನ್ನ ಇಮಿಡಿಯೇಟ್ ಹಾಸ್ಪಿಟಲ್ಗೆ ಅಪ್ಡೇಟ್ ಕೂಡ ಮಾಡಲಾಗಿತ್ತು. ಸೊ ಈಗ ಗಾಯಗೊಂಡ ಅಧಿಕಾರಿಗಳನ್ನ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಭೇಟಿ ಮಾಡಿದ್ದಾರೆ. ಜಿಬಿಎ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಶಿವಾಜಿನಗರದ ಫುಟ್ಪಾತ್ ತೆರವಿನ ಮೇಲೆ ಕೈಗೆ ಸಿಕ್ಕ ವಸ್ತುಗಳಿಂದ ಅಲ್ಲಿ ಹೋದಂತ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಲಾಗಿತ್ತು. ಹಾಗಾಗಿ ಈಗ ಮಿನಿಸ್ಟರ್ ಹಾಸ್ಪಿಟಲ್ಗೆ ಭೇಟಿ ನೀಡಿ ಅಧಿಕಾರಿಗಳನ್ನ ಮಾತನಾಡಿಸಿ ಸನ್ಮಾನ ಮಾಡಿ ಬಂದಿದ್ದಾರೆ. ಅವರು ಆ ರೀತಿ ಬೆದರಿಕೆ ಹಾಕಿದ್ರು ಕೂಡ ನೀವು ಅಲ್ಲಿ ನಿಂತ್ಕೊಂಡು ಓಡದೆ ಹೆದರದೆ ನಿಮ್ಮ ಕೆಲಸ ನೀವು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅವರ ಒಂದು ಕಾರ್ಯಕ್ಕೆ ಸಚಿವರು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಎಂತ ಅಧಿಕಾರಿಗಳು ಬೇಕು, ಸೊ ನಿಮ್ಮಂತೆ ಇನ್ನು ಮುಂದೆಯೂ ಕೂಡ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಶಬಾಷ್ಗಿರಿಯನ್ನ ಕೊಟ್ಟು ಬಂದಿದ್ದಾರೆ ಕೆಬಿಜಿ ಅವರು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರ ಈ ಒಂದು ಮಾದರಿ ಬಹಳಷ್ಟು ಅಧಿಕಾರಿಗಳಿಗೂ ಕೂಡ ಬೇಕಾಗುತ್ತೆ. ನಾವು ಧೃತಿಗೆಡದೆ ಕೆಲಸ ಮಾಡಿದ್ದಕ್ಕೆ ನಮಗೆ ಹಲ್ಲೆ ಆಯ್ತು, ಆದ್ರೂ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ಮೇಲೆ ಮಿನಿಸ್ಟರ್ ಬರ್ಲಿಲ್ವಲ್ಲ, ಮಾತನಾಡಿಲ್ವಲ್ಲ ಇದ್ದಂತಹ ಕೊರಗು ಈಗ ಅದು ಫುಲ್ಫಿಲ್ ಆಗಿದೆ. ಕೃಷ್ಣ ಬೈರೇಗೌಡರು ಹೋಗಿ ಅವರಿಗೆ ಸನ್ಮಾನ ಮಾಡಿ ಮಾತನಾಡಿಸಿ ಧೈರ್ಯ ತುಂಬಿ ಬಂದಿದ್ದಾರೆ. ಬಹಳ ಒಂದು ಇವತ್ತಿನ ಇಷ್ಟು ವಿಚಾರಗಳಲ್ಲಿ ಒಂದೊಳ್ಳೆ ಸುದ್ದಿ. ಜಿಬಿಎ ಅಧಿಕಾರಿಗಳ ಜೊತೆ ಕೃಷ್ಣ ಬೈರೇಗೌಡ ಅವರು ಕೂತ್ಕೊಂಡು ಮಾತುಕತೆಯನ್ನು ಕೂಡ ಮಾಡಿದ್ದಾರಂತೆ.